ಮಿಡಿತದೆ ಹೊಟ್ಟೆ ಸಿಗ್ತದೆ ಉಣ್ಣಕ್ಕೆ ಕಿಕ್ಕೊಂಬೋಗು. ಅಡ್ಗೆ ಮನೇಲಿ ಅಡ್ಗೆ ಮಾಡಿಟ್ಟಿವ್ನಿ ತಟ್ಟಿಗೆ ಹಾಕೊಂಡು ಉಣ್ಣಿ. ಪಾರು ಇಷ್ಟು ದಿನ ಕೇಳ್ದೇಟಲ್ಲ ಈಗ ತಂದು ಕೊಡ್ತಿದ್ದೆ, ಇವತ್ತೇನು ಹೊಸ ವರ್ಷ? ಬಾವು ಕಾಣಿಸ್ತಿಲ್ವಾ ನನ್ ಕೆಲ್ಸದಲ್ಲಿ ಹುಸಿ ಬಿಸಿಯಾಗವ್ನಿ, ನೀವೇ ಹಾಕೊಂಡು ತಿನ್ನಿ. ಅದು ಬಿಸಿ ಅಲ್ಲ ಬಿಜಿ. ಹೇಳಿದ್ರಿ ಜಾಡ. ಅಲ್ಲೇ ಪಾರು, ನಾನು ಸಳಿ ಆಯ್ತದೆ ಸ್ವೆಟ್ರ್ ನೀರು ಕೊಡು ಅಂತ ಹೇಳಿದ್ನ, ಯಾಕೆ ಪಟ್ಟಿ ಕಷ್ಟಪಡ್ತಾ ಇದೆ? ನನಗೆ ಬೇಕು ಒಂದ್ಸಲ ತಕ್ಕತೀನಿ. ಬಾವು ನಾನು ಇದನ್ನ ನೇಯ್ತಾ ಇರೋದು ನಿಮ್ಗೋಸ್ಕರ ಅಲ್ಲ, ಪೇಪರ್ ಸ್ಟಾರ್ ಜಾನಿಗೋಸ್ಕರ. ಅದು ಪೇಪರ್ ಸ್ಟಾರ್ ಅಲ್ಲ, ಸೂಪರ್ ಸ್ಟಾರ್. ಹೇಳಿದ್ರಿ ಜಾಡ. ಇದೇ ನೋಡು ನನಗೆ ಆಗಲ್ಲ ಅನ್ನೋದು. ಬತ್ತ ಯಾಕೆ ಹಿಂಗಾಗ್ಬಿಟ್ಟೆ? ಪೊಂಗಳಿ ಮಲ್ಲಪ್ಪ ಅಣ್ಣೆ ಅಪ್ಪನವರು ಇವಳಿಗೇನಾದ್ರು ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ನನಗೆ ಅನುಮಾನ ಗೊತ್ತಾಗಲ್ಲ. ಬಾವು ಜಾನಿ ಈಗ ಸೂಪರ್ ಸ್ಟಾರು, ಅವ್ರನ್ನ ಮಟ್ಟಿಗೆ ಬತ್ತವ್ರ ಅನ್ಯಾಕೆ ನಮ್ ಗೌರವನೇ ಅಲ್ವಾ ಹೆಚ್ಚಾಗೋದು. ನಿನ್ನ ಗೌರವ ಹೆಚ್ಚಾದ್ರೆ ನನಗೆ ನಿನ್ನ ಮೇಲೆ ಅನುಮಾನ ಹೆಚ್ಚಾಯ್ತಾ ಇದೆ. ಬಾವು ಹಿಂಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರೋಕ್ಕಿಲ್ಲ. ಚಂದಾಗಿದ್ದದ ಇಲ್ವಾ ಅಂತ ಆಮೇಲೆ ಹೇಳ್ತೀನಿ. ಅಲ್ಲ ಪಾರು, ಅಣ್ಣಯ್ಯಪ್ಪನವ್ರ ಹೊಟ್ಟೆಲಿ ಇನ್ನೂ ಕೂಸೆ ಹುಟ್ಟಿಲ್ಲ, ಆಗ್ಲೇ ಸೂಪರ್ ಸ್ಟಾರ್ ಅಂತ ನಾಮಕರಣ ಯಾಕೆ ಮಾಡ್ತಾ ಇದೆ? ಬಾವು ಏನ್ ಹೇಳ್ತಾ ಇದ್ದೀರಿ? ಜಾನಿ ಅವ್ರ ಹೊಟ್ಟೆಲಿ ಕೂಸಿದ್ದ. ಅಯ್ಯೋ ನಮ್ಮವ್ವ, ನಿನಗೆ ಹೆಂಗ ಅರ್ಥ ಮಾಡಿಸ್ಬೇಕವ್ವ? ನಾನ್ ನಿಮಗವ್ವ ಅಲ್ಲ, ನಿಮ್ ಕೂಸಗವ್ವ ಆಗೋಳು. ಪಾರು, ನಾ ಹೇಳೋದ್ ನಾವು ಸರಿಯಾಗಿ ಕೇಳಿಸ್ಕೊ. ನಾಂದದು ಅದಿನ್ನು ಶೂಟಿಂಗ್ ಆಗಬೇಕು, ಶೂಟಿಂಗ್ ಆದಮೇಲೆ ರಿಲೀಸ್ ಆಗಬೇಕು, ರಿಲೀಸ್ ಆದಮೇಲೆ ಹಿಟ್ಟೋ ನುಚ್ಚೋ ಗೊತ್ತಾಯ್ತದೆ, ಆಗ ಸೂಪರ್ ಸ್ಟಾರ್ ಅಂತ ತೀರ್ಮಾನ ಮಾಡೋದು. ಬಾಬು ಜಾನಿ ಅವ್ರು ಸಿನಿಮಾ ಮಾಡ್ತಾ ಇರೋದು ರಂಜಿತಾ ಪಂಡಿತ್ ಅವ್ರ ಜೊತೆಗಂತೆ. ಅವ್ರ ಜೊತೆಗೆ ಸಿನಿಮಾ ಮಾಡಿದ್ರೆ ಸಿನಿಮಾ ನುಚ್ಚಾಗಕ್ಕಿಲ್ಲ. ನೀನು ಕಾಲಾಗಿ ಉಳ್ಕೊಂಡದ ಸೂಪರ್ ಹಿಟ್ ಆಯ್ತದೆ. ಈಗೇನು ಉಣ್ಣ ಕಿಕ್ಕಮ್ಮನ್ ಕೊಟ್ಟೆ ಏನ? ಬಾವು ನಾನು ಜಾನಿ ಅವ್ರಿಗೆ ಸ್ವೆಟರ್ ನೇಯದಾಗೆ ಸ್ಯಾನೆ ಬಿಸಿಯಾಗವ್ನಿ, ನೀವೇ ಹಾಕೊಂಡು ಉಣ್ಣಿ. ಗೌಡ್ರೆ, ಮಧುರವ್ರೆ, ನಿಮ್ಗೇನಾದ್ರೂ ಕೆಲ್ಸ ಹೇಳೋದು ಒಂದೇ, ಆನೆ ಚಡ್ಡಿ ಹೊಲ್ಸೋದು ಒಂದೇ. ಮಧುರವ್ರೆ, ಯಾಕೆ ಇವತ್ತು ನಿಮ್ ಬಾಯ್ಲಿ ಇಂಥ ಮಾತು? ಮತ್ತಿನೇನು, ಜಾನಿನ ಕಿಡ್ನಾಪ್ ಮಾಡಕ್ಕೆ ಆ 4 ಸೂರಿಗೆ ಹೇಳಿದಿರಾ? ಮಧುರವ್ರೆ, ನಾನು ಕೆಕ್ಕ ಬುಲನ್ ಕಳ್ಸಿರೋ ವಿಷಯ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅವ್ರಿಬ್ರು ಜಾನಿ ಅನ್ಕೊಂಡು ನನ್ನ ಕಿಡ್ನಾಪ್ ಮಾಡಿದ್ರು. ನಿಮ್ಮನ್ನ ಕಿಡ್ನಾಪ್ ಮಾಡ್ಬಿಟ್ರ? ಅಂದ್ರೆ ನೀವು ಬುರ್ಕ ಹಾಕೊಂಡಿದ್ರ್ಯಾ? ಟಿವಿ ಅವರಿಂದ ತಪ್ಪಿಸ್ಕೊಳಕ್ಕೆ ನಾನು ಬುರ್ಕಾ ಹಾಕೊಂಡಿದ್ದೆ. ನಂಗ್ ಒಂದು ಮಾತಾಡಕ್ಕೂ ಬಿಡದೆ ನನ್ ಬಾಯಿ ಮುಚ್ಚಿ ಎತ್ತಕೊಂಡು ಹೋಗ್ಬಿಟ್ರು. ಅಯ್ಯೋ ಮಧುರವ್ರೆ, ನೀವ್ ಹೇಳ್ದಂಗ ಆ ಕೆಕ್ಕಬುಲ ನಾಲಾಯ್ಕಿ. ನೀವೇನು ತಲೆ ಕೆಡಿಸ್ಕೋಬೇಡಿ, ಮುಂದೊಂದ್ ಸತ ಪ್ರೊಫೆಷನಲ್ ಕಿಡ್ನಾಪರ್ಸ್ನೇ ಕರೆಸ್ತೀನಿ. ನೀವೇನು ಮಾಡೋದ್ ಬೇಡ, ಸೈಲೆಂಟ್ ಆಗಿ ಇದ್ಬಿಟ್ರೆ ಸಾಕು. ಇಲ್ಲ ಅಂದ್ರೆ ನಾನೇ ನಿಮ್ಮನ್ನ ಮ್ಯೂಟ್ ಮಾಡ್ಬಿಡ್ತೀನಿ. ಅನ್ನಕ್ಕೂ ಬಿಡಲ್ಲ. ಸೂಪರ್ ಸ್ಟಾರ್ ಜಾನಿ ಅವರೇ, ಸೂಪರ್ ಸ್ಟಾರ್ ಜಾನಿ ಅವರೇ, ಎಲ್ಲಿದ್ದೀರಾ? ಇಲ್ಲೇ ಇದ್ದೀನಿ ಪರವ್ರೆ. ಸೂಪರ್ ಸ್ಟಾರ್ ಜಾನಿ ಅವರೇ, ನಿಮ್ಗೋಸ್ಕರ ಬಾದಾಮಿ ಹಲ್ವಾ ಮಾಡ್ಕೊಂಡ್ ಬಂದಿ. ಥ್ಯಾಂಕ್ಸ್ ಪರವ್ರೆ. ಅಲ್ಲ, ನೀವೇ ಕಟ್ಟಿ ಕ್ಯಾಮೆ ಎಲ್ಲ ಮಾಡ್ತಿದ್ದೀರಿ? ನೀವೀಗ ಸೂಪರ್ ಸ್ಟಾರು, ಇಂಥ ಕ್ಯಾಮೆ ಎಲ್ಲ ಮಾಡಬಾರ್ದು. ನಾ ಮಾಡ್ಕೊಡ್ಲಾ? ಪಾರೋರೆ, ಸ್ವಲ್ಪ ದಿನಕ್ಕೆ ನನಗೆ ಈ ಸೂಪರ್ ಸ್ಟಾರ್ ಜೀವನ ಬೇಜಾರಾಗೋಗ್ಬಿಟ್ಟಿದೆ. ನನ್ನ ಪ್ರೀತಿ ಜೊತೆ, ನನ್ನ ಪ್ರೀತಿ ಹೆಂಡತಿ ಮಧು ಜೊತೆ ಮಾತಾಡಕ್ಕಾಗ್ತಿಲ್ಲ, ಅವಳಿಗೆ ಟೈಮ್ ಕೊಡಕ್ಕಾಗ್ತಿಲ್ಲ ಅಂದಮೇಲೆ ನನಗೆ ಜೀವನ ಯಾಕೆ ಬೇಕು ಹೇಳಿ? ಮಿಸ್ಟರ್ ಗೊಬ್ಳಿ ಕೊಂಟವ್ರೆ, ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ನಿಮ್ಮ ಬಿಸ್ನೆಸ್ ಮ್ಯಾನ್ ಮೀಟಿಂಗಲ್ಲಿ ನನಗೂ ಒಂದು ಅವಕಾಶ ಕೊಡಿ. ನಾನು ಸಣ್ಣ ಬಿಸ್ನೆಸ್ ಮ್ಯಾನು. ನಿಮ್ಮಂಥವ್ರಲ್ಲಿ ಬಂದ್ರೆ ಅಕ್ಕಿ ಮಧ್ಯೆ ಕಲ್ಸಿದ್ದಂಗೆ ಆಗತ್ತೆ. ಅಣ್ಣವ್ರೆ, ನೀವು ಆದ್ರೂ ಹೊಸಿ ಅವಳಿ. ಲೈ ಪ್ರೇಮ್, ಬರ್ಲಿ ಬಿಡ. ನೀನ್ ಹೇಳ್ತಾ ಇದೀಯ ಅಂತ ನಾನು ಕರಿತೀನಿ. ರೀ, ನೀವು ಸಾಯಂಕಾಲ ಬಂದ್ಬಿಡ್ರಿ, ಸೆಟ್ ಮಾಡ್ಬಿಡ್ತೀನಿ. ನಮಸ್ಕಾರ ಗೊಬ್ಳಿ ಕೊಂತವ್ರಿಗೆ. ಕೂತ್ಕೊಳ್ಳಿ. ನೀವು ಸ್ವಾಗತ ಮಾಡಿದ ರೀತಿ ಯಾಕೋ ಸರಿ ಬರ್ನಿಲ್ಲ ಅನ್ನಿ. ನಾನು ಒಬ್ಬ ಸಣ್ಣ ಬಿಸ್ನೆಸ್ ಮ್ಯಾನ್ ಅನ್ನೋದನ್ನ ಮರಿಬೇಡಿ. ಅದಕ್ಕೆ ಹೇಳಿದ್ದು. ನೋಡು, ನಮ್ಮ ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಗಾಂಚಲಿ ಮಾತ್ರ ಸಿಕ್ಕಾಪಟ್ಟೆ ಇದೆ. ಅದು ನಿಮ್ಮ ಹೈಟ್ ನೋಡ್ದಲ್ಲೇ ಗೊತ್ತಾಯ್ತು ಕಂಬಿಡಿ. ಮಿಸ್ಟರ್ ಗೊಬ್ಳಿ ಕೊಂತವ್ರೆ, ಮೀಟಿಂಗ್ ದೊಡ್ಡ ದೊಡ್ಡ ತಲೆಗಳ ಬರ್ತವೆ ಅಂದ್ರಿ, ನೋಡಿದ್ರೆ ಯಾವ ತಲೆನೂ ಕಾಣ್ತಾ ಇಲ್ಲ. ರೇ, ಅವರು ನಿಮ್ಮಂಗೆ ಬೇಕಾರಲ್ಲ, ಕರೆಕ್ಟ್ ಟೈಮ್ ಬರ್ತಾರೆ, ಗೊತ್ತಾಯ್ತಾ? ಆಯಿತು, ಅವ್ರು ಬಂದಮೇಲೆ ಫೋನ್ ಮಾಡಿ, ನಾನು ಆಗಲೇ ಬರ್ತೀನಿ. ಹಲೋ, ಸ್ವಲ್ಪ ಕೂತ್ಕೊಳ್ರಿ. ನಮ್ಮ ಪಾರ್ಟ್ನರ್ಗೆ ನಿಮ್ಮನ್ನ ದೊಡ್ಡ ಬಿಲ್ಗೇಟ್ಸ್ ಅಂತ ಹೇಳಿದ್ದೀನಿ. ಆದರೂ ಗೊಬ್ಳಿ ಕೊಂಟವ್ರೆ, ಅಷ್ಟೊತ್ತು ಗಂಟೆ ನಮ್ಮ ಮುಖ ನೀವು, ನಿಮ್ಮ ಮುಖ ನಾನು ನೋಡ್ತಾ ಕೂತ್ಕೊಳ್ಳೋಕೆ ಬೇಜಾರಾಯ್ತದೆ. ಕಾತಲ್ಗಟ್ಟು ಕಾಕ ಕಿಳಿ ಕಾಕ
ಗುಣಸಿಂದಿರ್ಗಕ್ಕಿ ಡಾರ್ಲಿಂಗ್ ಕಾತಲ್ಗಟ್ಟು ಕಾಕ ಕಿಳಿ ಕಾಕ ಗುಣಿಸಿಕ್ಕಿ ಗುಣಸಿಂದಿರ್ಗಕ್ಕಿ ಡಾರ್ಲಿಂಗ್ ಇದು ತುಂಬಾ ಸ್ಪೆಷಲ್ ಕ್ಲಾಸು ಅಡ್ಮಿಷನ್ ಮಾಡ್ಕೊಳ್ಳಿ ಪ್ಲೀಸು ನಮ್ ಸೌಂದರ್ಯನ ಸವಿಯೋದಕ್ಕೂ ಬೇಕ್ರಿ ಟ್ಯೂಷನ್ನು ನಾವಚ್ಚ ಕನ್ನಡ ಮೀಡಿಯಂ ನನ್ನ ಕಲಾಗಲ್ಲ ಗೊಬ್ಳಿ ಕೊಟ್ಟು ನಿಮ್ದು ಈ ತರ ಬಿಸ್ನೆಸ್ ಅಂತ ನನಗೆ ಗೊತ್ತಿರಲಿಲ್ಲ. ಬಾಯ್. ಐ ಪ್ರೇಮ್ ಥ್ಯಾಂಕ್ಸ್ ಕಣ, ಥ್ಯಾಂಕ್ ಯು ಸೋ ಮಚ್. ಸರೋಜಾ ನಿನಗೂ ತುಂಬ ಥ್ಯಾಂಕ್ಸ್. ಏ ಮಜ್ನು ನಂಗೆ ಥ್ಯಾಂಕ್ಸ್ ಎಲ್ಲ ಬೇಡ, ದುಡ್ಡು ತೆಗಿ. ಸರಿ ಬರ್ಲಾ ನಾನು. ಬಾಯ್. ಜಾನಿ ಫೋಟೋ ಎಲ್ಲ ನೀಟಾಗಿ ತೆಗ್ದಿದ್ಯೇನೋ? ಗೌಡ್ರನ್ನೇ ಕವರ್ ಮಾಡಿ ತೆಗ್ದಿದ್ದೀನಿ ಕಣ. ಯಾಕೋ ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡಲ್ವೇನೋ? ನಿನ್ನ ಫೋಟೋನು ತೆಗ್ದು ನಿನ್ನ ಹೆಂಡತಿ ಕಳಿಸ್ಲಾ? ವಾವ್, ಸೂಪರ್ ಪೋಸ್ ಗೌಡ್ರೆ. ಮರ್ಯಾದೆ ಪುರುಷೋತ್ತಮ ಅಂತ ಕರ್ಸ್ಕೊಂಡ್ರು ನಿಮ್ಮ ಮರ್ಯಾದೆನ 3 ಕಾಸು ಹರಾಜಾಗ್ತೀನಿ. ಜನಿ ಬಾಯ್ ಏನೋ ಅಪ್ಮೆಂಟ್ಲು? ಯಾವ ಅಪುಲ್ಮೆಂಟ್ಲು ಅನ್ಕೊಲಿಕ್ಕೆ ಆಗುದಿಲ್ಲ. ಲೇ ರಾಕಿ, ಎಸ್ ಬಾಸ್, ಏನೋ ಇಷ್ಟೊತ್ತು ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಾ? ಐ ಲೈಕ್ ಇಟ್. ಎಂಥದ್ದಿದು ಭಯ್ಯ, ಕೈಯಲ್ಲಿ ಕ್ಯಾಮರಾ ಇಟ್ಕೊಂಡು ನಿಂತ್ಕೊಂಡಿದ್ದೀರಾ? ಎಂತ ನನ್ನ ಫೋಟೋ ಸೆಷನ್ ಎಂತಾದ್ರು ಮಾಡ್ತೀರಾ? ಐ ಲೈಕ್ ಇಟ್. ಲೇ ನೀನೇನ್ ತೇರೆ ನಮ್ಮ ಸಿನಿಮಾ ಸಲ್ಮಾನ್ ಖಾನು, ನಿನಗೆ ಸಿನಿಮಾ ಮಾಡೋದಕ್ಕೆ ಪ್ರೊಡ್ಯೂಸರ್ಗಳು ಕ್ಯೂ ನಿಂತಿದ್ದಾರೆ, ನೀನು ಫೋಟೋ ಶೂಟ್ ಮಾಡ್ಬೇಕಾ? ಅಲ್ಲೋ ಮುಟ್ಟೆಮ್ಮಮ್ಮ, ನಾನು ಸಲ್ಮಾನ್ ಖಾನ್ ಅಲ್ಲದಿರ್ಬೋದು, ಆದರೆ ನನ್ನ ಮನಸ್ಸಿನಲ್ಲಿ ನನಗೆ ನಾನೇ ಸಲ್ಮಾನ್ ಖಾನ್. ಅಪ್ಪ ನಿನ್ನ ಮನ್ಸಲ್ಲಾದ್ರೂ ಸಲ್ಮಾನ್ ಖಾನ್ ಆಗು, ಇನ್ನೆಲ್ಲಾದ್ರೂ ಸಲ್ಮಾನ್ ಖಾನ್ ಆಗು, ಆದ್ರೆ ಬಂದ ವಿಷಯ ಏನು ಅಂತ ಹೇಳು. ಐ ಲೈಕ್ ಇಟ್. ನಾನು ಎಂಥದಕ್ಕೆ ಬಂದೆ ಅಂತ ಇಲ್ಲಿ ಗೊತ್ತಾಗ್ತಿಲ್ಲಲ್ಲ. ಲೇ ಉಂಡು ಮಲ್ಗೋ ಹೊತ್ತಲ್ಲಿ ಬಂದು ಯಾಕೋ ಹಿಂಗೆ ತಲೆ ತಿಂತಿದ್ಯಾ? ಅದೇನು ವಿಷಯ ಅಂತ ಹೇಳ್ಬಿಟ್ಟು ಹೋಗ. ಇಂಪಾಸಿಬಲ್. ನಾನು ಎಂಥದಕ್ಕೆ ಬಂದೆ ಅನ್ನೋದನ್ನ ನೆನಪಿಸಿಕೊಂಡು ನಾನು ಹೇಳಿಯೇ ಹೋಗೋದು. ಐ ಲೈಕ್ ಇಟ್. ಈಗ ನೆನಪಾಯ್ತಾ? ನೆನಪಿಗೆ ಬಂತು. ನಾಳೆ ಬಂದು ಹೇಳ್ತೇನೆ. ಜ್ಞಾನಿಕೋ ಅಂಡ ಪಸಂದೆ. ಗೌಡ್ರೆ ಬಾರು ಕಾಪಿ ತಕೊಂಬ. ಇದ್ಯಾಕಪ್ಪ ಇವತ್ತು ಈ ಪಟ್ಟಿ ತಲೆನೋಯ್ತಾ ಅದೇ? ಅಣ್ಣಯ್ಯಪ್ಪನವರು ಸರಿ ಇಲ್ಲ, ಅವ್ರ ಫ್ರೆಂಡ್ಗಳಂತೂ ಮೊದಲೇ ಸರಿ ಇಲ್ಲ. ಬಾಬು ತಗೊಳ್ಳಿ ಬಿಸಿ ಬಿಸಿ ಕಾಫಿ. ಶ್ರೀ ರಾಮ ಚಂದ್ರ ಗೌಡ, ಏನಾಯ್ತು? ಯಾಕೆ ಉರ್ವುರ ಅಂತಿದ್ದೀರಿ? ಅಯ್ಯೋ, ಅಣ್ಣಯ್ಯಪ್ಪನವ್ರ ಫ್ರೆಂಡು ಕುಳ್ಳ ಪ್ರೇಮ ಅವನಲ್ಲ, ಅವನಿಂದ ನನ್ನ ತಲೆ ಕೆಟ್ಟು ಕೆರೆ ಹಿಡ್ಬಿಟ್ಟದ ಪಾರು. ಯಾಕೆ ಅವ್ರೇನ್ ಮಾಡಿದ್ರು? ನಾನು ಅಣ್ಣಯ್ಯಪ್ಪನವ್ರು ಮಾತಾಡ್ತಾ ಕೂತಿದ್ವಾ, ಬಂದು ನಮ್ಮ ಹೊಟ್ಟೆಲಿ ಮೀಟಿಂಗ್ ಅದೇ, ದೊಡ್ಡ ದೊಡ್ಡವರೆಲ್ಲ ಬರ್ತಾರೆ, ನೀವು ಬಂದ್ಬಿಡಿ, ನಿಮ್ಗೆ ಲಕ್ಷಾಂತರ ರೂಪಾಯಿ ಚಡ್ಡಿ ಬಂದಿನ ವ್ಯಾಪಾರಕ್ಕೆ ಬಿಸ್ನೆಸ್ ಕೊಡಿಸ್ತೀನಿ ಅಂದ. ಹೋಗಿ ನೋಡಿದ್ರೆ ಗೌಗತ್ತಲ್ಲಿ ಒಬ್ಬನೇ ಕೂತಾನೆ. ಯಾಕಪ್ಪ ಅಂತ ಕೇಳಿದ್ರೆ ಮೀಟಿಂಗ್ ಎಲ್ಲ ಕ್ಯಾನ್ಸಲ್ ಆಯ್ತು, ಯಾನೂ ಇಲ್ಲ, ನೀವು ನಿಮ್ಮ ಮಟ್ಗೆ ಹೋಗಿ ಏನ್ಬಿಡೋದ? ಪಾಪ ಏನೋ ಬಬಲ್ ಗಮ್ ಆಗಿರ್ಬೇಕು, ಅದಕ್ಕೆ ಹಂಗೆ ಹೇಳೋರೆ. ಉರಿಯ ಬೆಂಕಿಗೆ ಪೆಟ್ರೋಲ್ ಸುರಿದಂಗೆ ಮಾತಾಬೇಡ, ಅದು ಬಬಲ್ ಗಮ್ ಅಲ್ಲ, ಪ್ರಾಬ್ಲಮ್ಮು. ಅದಕ್ಕೆ ಯಾಕೆ ಈ ಪಾರ್ಟಿ ಬೇಜಾರು ಮಾಡ್ಕೊಂಡಿರಿ? ಇನ್ನೇನು ಬೇವಿನ ಸೊಪ್ಪು ಕಟ್ಕೊಂಡು ಕುಣಿಬೇಕಿತ್ತ? ನಿಮ್ ಬೇಜಾರು ಹೋಗ್ಸೋದು ಹೆಂಗೆ ಅಂತ ನಂಗೆ ಚಂದ ಗೊತ್ತು. ಹೆಂಗ್ಯಾ? ಬಿಸಿ ಬಿಸಿ ವಡೆ ಮಾಡ್ಕೊಂಬತ್ತೀನಿ, ತಿನ್ನಿ, ಎಲ್ಲ ಸರೋಯ್ತದೆ. ಮತ್ತು ಮಿಳ್ಳಿ ಯಾಕ ಇನ್ನೂ ಬಂದಿದ್ದ? ಈ ಬೊಡ್ಡೆ ತನಕ ಬತ್ತ ನನ್ನ ಮೇಲೆ ಭಯ ಭಕ್ತಿ ಎಲ್ಲ ಹೊಂಟೋಗ್ಬಿಟ್ಟದೆ. ಬರ್ಲಿ ಮಾಡ್ತೀನಿ. ಚಿಕ್ಕವ್ವ ಚೆನ್ನಾಗಿದ್ದೀರಾ? ಚಿಕ್ಕವನ ಅತ್ಕೆವ ಅಂತ ಕರೀರಿ. ನೀವು ಮಾಡಿದ ಕೆಲಸಕ್ಕೆ ಮಧು ನನ್ನನ್ನು ಮನೆಯಿಂದ ಒದ್ದಾಚೆಗೆ ಹಾಕಿದಾಳೆ. ನಿಮ್ಮನ್ನ ಮಧುರ ಅವ್ರ ಹಟ್ಟಿಯಿಂದ ಆಚೆ ಹಾಕಿದ್ರು, ನನ್ನ ಪಾರುನೇ ಹಟ್ಟಿಯಿಂದ ಆಚೆ ಹಾಕ್ಬಿಟ್ಟ. ನೀವು ನನ್ನ ಲವ್ ಮಾಡಬೇಕು. ಏನಂದ್ರಿ? ನೀವು ನನಗೆ ಐ ಲವ್ ಯು ಅಂತ ಹೇಳಬೇಕು.